ಈ ಕೀಮಾ ರೆಸಿಪಿ ನೀವು ಒಂದ್ಸತಿ ಟ್ರೈ ಮಾಡಿ. ಐ ಆಮ್ ಡ್ಯಾಮ್ ಶೋರ್ ಯು ವಿಲ್ ಲವ್ ಇಟ್. ಮಾಡೋದಂತೂ ತುಂಬಾನೇ ಈಸಿ. ಬನ್ನಿ ಹೇಳ್ಕೊಡ್ತೀನಿ. ಪ್ಯಾನ್ಗೆ ಸ್ವಲ್ಪ ಈರುಳ್ಳಿ, ತೆಂಗಿನಕಾಯಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಇದಿಷ್ಟು ಹಾಕಿ ಸ್ವಲ್ಪ ಪ್ಯಾನಲ್ಲಿ ಹುರ್ಕೊಳ್ಳಿ. ಅದ್ರ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು. ಅದೇ ಪ್ಯಾನ್ಗೆ ಸ್ವಲ್ಪ ಟೊಮ್ಯಾಟೋನ ಹಾಕಿ ಹುರ್ಕೊಳ್ಳಿ. ಇದಿಷ್ಟು ಪೇಸ್ಟ್ ಮಾಡಿ ಪ್ಯೂರಿ ಮಾಡಿ ಇಟ್ಕೊಳ್ಳಿ. ಇದು ಮಾಡ್ತಾ ಇರೋದು ಸಾರಿಗೋಸ್ಕರ. ಎಣ್ಣೆ ಹಾಕಿ ಅದೆಲ್ಲ ಪ್ಯೂರಿ ಹಾಕಿ ಉಪ್ಪು, ಖಾರ, ಅರಿಶಿನ ಹಾಕಿ ಬೇಯಕ್ಕೆ ಬಿಡಿ. ನಾವು ಯಾವಾಗೆಲ್ಲ ಅಡುಗೆ ಮಾಡಿದ್ರೂ ನಾವೊಂದು 5-6 ಸತಿ ಅಂತೂ ಫ್ರಿಜ್ ಓಪನ್ ಮಾಡೇ ಮಾಡ್ತೀವಿ. ಅದಕ್ಕೋಸ್ಕರ ನಾನು ಈ ಥರ ಪ್ಲಾಸ್ಟಿಕ್ ಸ್ಟೋರೇಜ್ ಬಾಕ್ಸ್ನ ತಂದಿಸಿದ್ದೀನಿ. 3 in 1 ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಎಲ್ಲರ ಮನೇಲಂತೂ ಇರಲೇಬೇಕು ಈ ಥರ. ಬನ್ನಿ ಈಗ ಕೀಮಾಗೆ ರೆಡಿ ಮಾಡ್ಕೊಳ್ಳೋಣ. ಪೆಪ್ಪರ್, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕಡಲೆ, ಜಿಂಜರ್, ಗಾರ್ಲಿಕ್, ಕೀಮಾ ಇದಿಷ್ಟನ್ನು ಮಿಕ್ಸ್ ಮಾಡಿ ಉಪ್ಪು, ಖಾರ ನಿಮಗೆ ಬೇಕಾಗಿರೋಷ್ಟು ರುಚಿಗೆ ಹಾಕೊಂಡು ಎಲ್ಲ ಮಿಕ್ಸ್ ಮಾಡಿ ರೌಂಡಾಗಿ ಇಟ್ಕೊಳ್ಳಿ. ಹಾಗೆ ನೀವು ಪ್ಯಾನಿಗೆ ಫ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬೇಳೆ ಸಾರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸಾರೆಲ್ಲ ಬೆಂದಾದ್ಮೇಲೆ ರೌಂಡ್ ಮಾಡ್ಕೊಂಡಿರೋ ಕೀಮಾ ಎಲ್ಲ ಹಾಕಿ ಕೀಮಾ ಸಾರು ರೆಡಿ ಆಗಿದೆ. ಹೇಗಿದೆ ಅಂತ ಕಮೆಂಟ್ಸಲ್ಲಿ ಬರೀರಿ. ಬಾಯ್ ಬಾಯ್.